ಲಿವಿಂಗ್ ಟುಗೆದರ್ ಮತ್ತು ಡೈವರ್ಸ್ಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪನ್ನು ಕೇರಳ ಹೈಕೋರ್ಟ್ ನೀಡಿದ್ದು, ಈ ಒಂದು ತೀರ್ಪಿನಲ್ಲಿ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪನ್ನು ಏನು ಹೊಂದಿರ್ತಾರೆ ಇವರು ಡೈವರ್ಸನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವ ಅಂಶವನ್ನು ಮಹತ್ವದ ತೀರ್ಪಾಗಿ ಕೇರಳ ಹೈಕೋರ್ಟ್ XY ವರ್ಸಸ್ ನಿಲ್ ಈ ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣವನ್ನು ಡಿಸಿಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಪ್ರಕರಣದ ಸಾರಾಂಶವನ್ನು ನೋಡೋದಾದರೆ, ಇದರಲ್ಲಿ ಒಬ್ಬರು ಹಿಂದೂ ಮತ್ತು ಇನ್ನೊಬ್ಬರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದವರಾಗಿರ್ತಾರೆ. ಇವರು 2006ನೇ ಇಸ್ವಿಯಿಂದಲೂ ಅವರು ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಬಂದಿರ್ತಾರೆ. ಈ ಲಿವಿಂಗ್ ರಿಲೇಷನ್ಶಿಪ್ ಏನಿರ್ತದೆ ಇದು ಸುಮಾರು 16 ವರ್ಷಗಳ ಕಾಲ ಇರ್ತಾರೆ. ಅನಂತರದಲ್ಲಿ ಇಬ್ಬರು ಬೇರೆ ಆಗುವುದಾಗಿ ಇಚ್ಛಿಸಿ ಡೈವರ್ಸ್ಗೆ ಅಪ್ಲೈನ ಮಾಡ್ತಾರೆ. ಸೊ ಈ ಡೈವರ್ಸ್ಗೆ ಅಪ್ಲೈ ಮಾಡಿದಾಗ ಅಂದರೆ ಈ ಅಪ್ಲಿಕೇಶನನ್ನು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಹಾಕ್ತಾರೆ. ಏಕೆಂದರೆ ಒಬ್ಬರು ಹಿಂದೂ ಒಬ್ಬರು ಕ್ರಿಶ್ಚಿಯನ್ ಆಗಿರೋದ್ರಿಂದ ಹಾಕ್ತಾರೆ. ಆದರೆ ನ್ಯಾಯಾಲಯ ಇಲ್ಲಿ ಯಾವುದೇ ಒಂದು ಸಾಂಪ್ರದಾಯಿಕವಾಗಿ ಅಥವಾ ಕಾನೂನುಬದ್ಧವಾಗಿ ಯಾವುದೇ ವಿವಾಹ ಆಗದೇ ಇರೋದ್ರಿಂದ ಇದನ್ನು ಮದುವೆ ಆಗಿದೆ ಅಂತಲೇ ಪರಿಗಣಿಸೋದಕ್ಕೆ ಮೊದಲನೇದಾಗಿ ಬರೋದಿಲ್ಲ. ಹಾಗಾಗಿ ಇದರಲ್ಲಿ ಡೈವರ್ಸ್ ಕೊಡುವಂಥ ವಿಷಯ ಬರೋದಿಲ್ಲ. ಹಾಗಾಗಿ ಲಿವಿಂಗ್ ರಿಲೇಷನ್ಶಿಪ್ಪನ್ನು ಏನು ಜೀವನ ನಡೆಸ್ತಾ ಇರ್ತಾರೆ ಇವರು ಯಾವುದೇ ಒಂದು ಡೈವರ್ಸನ್ನು ಪಡ್ಕೊಳ್ಳೋದಕ್ಕೆ ಕಾನೂನು ರೀತಿಯಲ್ಲಿ ಬರೋದಿಲ್ಲ ಅಥವಾ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲೂ ಕೂಡ ಬರೋದಿಲ್ಲ ಅಂಥೇಳಿ ಈ ಒಂದು ತೀರ್ಪಿನಲ್ಲಿ ಆದೇಶವನ್ನು ಕೇರಳ ಹೈಕೋರ್ಟ್ ನೀಡಿರುತ್ತೆ. ನಾವು ಪೂರ್ತಿ ಜಡ್ಜ್ಮೆಂಟನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಈ ವಿಡಿಯೋಗಳು ನಿಮಗೆ ತಲುಪಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ಮತ್ತು ಡೌನ್ಲೋಡನ್ನು ಮಾಡ್ಕೊಳ್ಳೋದಕ್ಕೆ ಆಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗಿ ನೋಡ್ಬೋದಾಗಿರುತ್ತೆ.